ಒಂದಷ್ಟು ಕಿಡಿಗೇಡಿ ಅಭಿಮಾನಿಗಳು ಲೋ ಮೇಲೆ ಹರಿಹಾಯ್ತಾನೆ ಇದ್ದಾರೆ. ನೀವ್ ಹೇಳ್ಬೋದು ಏನ್ ಬೇಕಾದ್ರೆ ಕಿಡಿಗೇಡಿ ಅಂತ. ನಾವು ಒಂಚೂರು ಅಂಧಾಭಿಮಾನಿಗಳಂದ್ರೆ ಪುನಃ ಗಲಾಟೆ ಶುರು ಮಾಡ್ತಾರೆ. ಏನೋ ಮಾಡ್ಕೊಳ್ಳಿ ಬಿಡಿ, ನನಗೆ ಹೆಚ್ಚೇನು ಹೇಳೋಂಥದ್ದಿಲ್ಲ. ಪ್ರತಿಷ್ಠಿತ ಹೋಟ್ಲಲ್ಲಿ ಊಟಕ್ಕೆ ಹೋಗ್ತಿದ್ವಿ, ಅವರೇ ಬಂದು ಕಿರ್ಚಾಡಿ ಗಲಾಟೆ ಮಾಡಿ ಏನೇನ್ ಮೂವ್ ಮಾಡಿದ್ರು ಎಲ್ಲವೂ ಕ್ಯಾಪ್ಚರ್ ಆಗಿದೆ. ಹೋಟೆಲ್ ಅವ್ರು ಕೇಳ್ಕೊಂಡ್ರು, ಪ್ರಥಮ ದಯವಿಟ್ಟು ಸರ್ ಒಂದು ಮಾತು, ಅವ್ರು ಬಂದಿರೋ ಅಷ್ಟು ಜನ ಒದ್ದು ಓಡಿಸಿದೀವಿ, ಅವ್ರು ಏನೇನ್ ಮಾಡಿದಾರೆ ಎಲ್ಲವೂ ದಾಖಲೆ ಓಡಿಸಿದೀವಿ. ಸೊ ನೀವೇನಾದ್ರು ಹೋಟ್ಲ್ ಹೆಸರು ಹೇಳಿದ್ರೆ ಗೌರವ ಹಾಳಾಗುತ್ತೆ ಅಂತ ನಾನು ಮಾತು ಕೊಟ್ಟಿದ್ದೀನಿ. ಸೊ ಹೋಟ್ಲ್ ಹೆಸರು ಹೇಳಕ್ಕಾಗಲ್ಲ, ತಪ್ಪು ತಿಳ್ಕೊಬೇಡಿ. ಯಾಕೆಂದ್ರೆ ಯಾರೋ ಪುಂಡ್ರು ಮಾಡಿದ ಕೆಲಸಕ್ಕೆ ಒಂದು ಪ್ರತಿಷ್ಠಿತ ಹೋಟೆಲ್ ಗೌರವ ಹಾಳಾಗದ್ ಬೇಡ. ಊಟ ಮಾಡೋಣ ಅಂತ ಹೋದ್ರೆ ಅಲ್ಲೇ ಕೂತ್ಕೊಂಡು ನನಗೇನು ಮುಟ್ಟಕ್ಕೆಲ್ಲ ಅಷ್ಟೆಲ್ಲ ಧೈರ್ಯ ಇಲ್ಲದು. ಈಗ 2ನೇ ಸಲ ಹಲ್ಲೆಗೆ ಪ್ರಯತ್ನ ನಡೆದಿದ್ದು. 1ನೇ ಸಲ ಆಗಿದ್ದು ವಿಡಿಯೋ ಫುಟೇಜಸ್ ಕೊಟ್ಟೆ. ಯಾಕಂದ್ರೆ 1ನೇ ಸಲ ಆಗಿದ್ದು ಆಕ್ಚುಲಿ ಲಾಸ್ಟ್ ಮಂತ್, 1.5 ಮಂತ್ ಇದೆ. ಅದು ಕೊಡೋಣ ಅಂತ ಹೋದ್ಸಲ ಇದ್ದಾಗ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರಥಮ ಇದು ಕೊಟ್ರೆ ನಿಮ್ಗೆ ವೈಯಕ್ತಿಕವಾಗಿ ಏನಾದ್ರು ಬೇಸರ ಇದೆ, ನಾನು ಪ್ರಾಮಾಣಿಕ ಹೇಳಿದ್ರೆ ನಂಗೆ ದರ್ಶನ್ ಸರ್ ಮೇಲೆ ಯಾವ ಬೇಸರನೂ ಇಲ್ಲ. ಇದ್ದೀರ ಅವತ್ತೇ ಫಸ್ಟೇ ಕೊಟ್ಟರು, ಅವಾಗ ದೊಡ್ಡ ಇಶ್ಯೂ ಆಗೋದು. ನನ್ನ ಉದ್ದೇಶ ಅದು ಯಾವುದೂ ಇಲ್ಲ. ಸೊ ಅದಕ್ಕೆ ಆ ವಿಡಿಯೋ ಇನ್ನೂ ಮಾಧ್ಯಮಕ್ಕೆ ತಲುಪಿಲ್ಲ. ಯಾಕಂದ್ರೆ ಅವ್ರು ಏನೇನ್ ಮಾಡಿದ್ದಾರೆ ಎಲ್ಲವೂ ಪೊಲೀಸ್ ಅವರು ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ ಸರ್. ಇಲ್ಲರ ಇಷ್ಟೊತ್ತಿಗೆ ಅವರು DCP ಸರ್ ಖುದ್ದು ಕರೆಸ್ಕೊಂಡು ಇಷ್ಟೆಲ್ಲ ಮಾಡುತ್ತಿಲ್ಲ. ಆಗಿದೆ, ಒಂದಷ್ಟು ಜನ ಒಳಗೋಗಿದ್ದಾರೆ, ಇನ್ನಷ್ಟು ಜನ ನಾಳೆ ಮಧ್ಯಾಹ್ನ ಹೆಸರು ಹೇಳ್ಬೋದು ಯಾರು ಅಂತೂ. ಅದು ಹೇಳಿದ್ರೆ ನಾಳೆ ಅಲರ್ಟ್ ಆಗ್ಬಿಡ್ತಾರೆ ಅವರು. ಸೊ ಅದಕ್ಕೆ ರೀಸನ್ ಇಷ್ಟೇ, ಅಂದ್ರೆ ಅವರು ಯಾರು ಮಾಡಿದ್ರು ವಿಡಿಯೋ ಫುಟೇಜಸ್ ಎಲ್ಲ ಹೋಟೆಲ್ ತಗೊಂಡಿದ್ದಾರೆ. ಏನಾಗುತ್ತೆ ಅಂದ್ರೆ ಸರ್, ಹೋಟ್ಲ್ ಹೆಸರು ಹೇಳ್ಬೋದು, ಒಂದು ಪ್ರತಿಷ್ಠಿತ ಹೋಟ್ಲ್, ಎಲ್ಲ 4 ಜನ ಯಾರೋ ಕಾರ್ಮಿಕರು ಎಲ್ಲಿಂದ ಊಟ ಮಾಡಕ್ ಬಂದಿರ್ತಾರೆ. ನಾನು ಯಾವಾಗ ಹೇಳೋದೇನಂದ್ರೆ ಬೇಡ ಬೇಡ ಅಂತ ಸುಮ್ಮನೆ ಇರ್ತಾನೆ ಇಲ್ಲ ಸರ್. 2ನೇ ಸಲ 1ನೇ ಸಲ ಹಲ್ಲೆ ಆಗಿರೋ ವಿಡಿಯೋ ಇದೆ ಸರ್. ನಾನೇನ್ ಹೇಳ್ತೀನಿ ಗೊತ್ತಾ, ಅದು ನಾಗರಬಾಯಲ್ಲಿ ನಡೀತು ಗಲಾಟೆ. ಅದು ಮಾಡ್ತೀಯ ಇದು ಮಾಡ್ತೀಯ ನಮ್ಗೆ ಕೊಡಲ್ಲ ಅಂತ ಅವ್ರು ಏನ್ ಮಾಡಿದ್ರೆ ಆ ವಿಡಿಯೋ ಇದೆ, ಅದನ್ನ ಅವ್ರು ನೋಡಿದ್ದಾರೆ. ಪ್ರಥಮ ಅವಾಗ ಯಾಕೆ ಸುಮ್ಮನಿದ್ರಿ ಅಂದ್ರು. ಅವಾಗ ಸುಮ್ಮನಿದ್ದ ಉದ್ದೇಶ ಏನಂದ್ರೆ ನಮ್ಗೆ ಯಾರ ಮೇಲೆ ಬೇಸರ ಇಲ್ಲ, ಇವ್ರು ಒಂದಿನಕ್ಕೆ ಸುಮ್ಮನಿರ್ತಾರೆ ಅಂತ. ದಿನಕ್ಕೆ ಒಂದು 10,000 ಜನ ಇನ್ಬಾಕ್ಸ್ ಮಾಡ್ತಾನೆ ಇದ್ರು. ಜಾಸ್ತಿ ಆಗ್ತಾ ಇತ್ತು. ಒಂದಷ್ಟು ಜನ ಒಳಗೋಗ್ಲಿ ಬಿಡಿ, ಅವರು ಕೂಡ ಅಲ್ಲೇ ಕುತ್ಕೊಂಡ್ಬೇಕಾರೆ ಕೂಗ್ಲಿ, ಏನ್ ಬೇಕಾದ್ರೆ ಕೂಗ್ಲಿ, ಸ್ಟೇಷನ್ ಏನಾದ್ರು ಕೂಗ್ಲಿ. ನಿಮ್ ಮೇಲೆ ಒತ್ತಾಯ ಪೂರ್ವಕವಾಗಿ ನಾವೆಲ್ಲ ಸರ್ ನೇರವಾಗಿ ಹೇಳ್ತೀನಿ ಕೆಲಸ. ಯಾರು ಬಲವಂತ ಮಾಡಬಾರ್ದು. ನಾನು ಕೆಲವೊಂದು ಹೆಸರು ಹೇಳ್ಬೋದು, ಯಾವುದೇ ಹೆಸರು ಯಾಕೆ ಹೇಳ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ಅದ್ರ ರೀಸನ್ ಇಷ್ಟೇ, ACP ಮ್ಯಾಮ್ ಅಂಡ್ DCP ಸರ್ ಇದು ಸೆನ್ ಅಂತ ಒಂದು ಸ್ಪೆಷಲ್ ವಿಂಗ್ ಇದೆ, ಅವರೇ ಖುದ್ದು ಕರ್ಸ್ಕೊಂಡು DCP ಸರ್ ಈಗೇನು ಕೇಸಲ್ಲಿ ಅರೆಸ್ಟ್ ಆಗಿತ್ತು ಮಾಡೋದಲ್ಲ, ಆ DCP ಸರ್ ಖುದ್ದು ಕರ್ಸ್ಕೊಂಡಿದ್ರು, ಅವರೇ ಕರ್ಸ್ಕೊಂಡಿದ್ರು. ಪ್ರಥಮ ಇದೆಲ್ಲ ನಮ್ ಗಮನಕ್ಕೆ ಬಂದಿದೆ, ಬಹಳ ಬೇಜಾರಾಗಿದೆಯಪ್ಪ. ನಾನು ಕೇಳ್ದಕ್ಕೆ ಅವ್ರಿಗೆ 2 ಫೋನ್ ಕೊಟ್ಟೆ, ತಗೊಳ್ಳಿ ಸರ್ ಅದಿದೆ ನೋಡಿ ಅಂದಾಗ ಅವರೆಲ್ಲ ಚೆಕ್ ಮಾಡಿ ಅದಕ್ಕೆ ಏನೇನ್ ಬೇಕು ಎಲ್ಲ ಸೋರ್ಸಸ್ ಅಲ್ಲಿ ಯಾರು ಕಳ್ಸಿದ್ರೆ ಎಲ್ಲ ದಾಖಲೆಗಳು ತಗೊಂಡಿದ್ದಾರೆ. ಸೊ ಅವ್ರೇನ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಬಿಡೋ ಪ್ರಮೇಯನೇ ಇಲ್ಲ ಅಂದ್ರು. ಈಗ ಅದು ಬಹುಶಃ ಒಂದಷ್ಟು ಜನ ಒಳಗೋಗ್ತಾ ಇದಾರೆ. ನಾನು ಹೇಳ್ತೀನಿ, ಪೋಸ್ಟ್ ಮಾಡೋದಕ್ಕಾಗಿ ಅವರೇ ಕರ್ಸ್ಕೊಂಡಿದ್ದಾರೆ. ನೀವೇನು ಅವ್ರು ಪೋಸ್ಟ್ ಮಾಡಿದಕ್ಕಲ್ಲ ಸರ್, ಪೋಸ್ಟ್ ಮಾಡಿದ್ಮೇಲೆ ನೀವು ನ್ಯೂಸ್ ಮಾಡಿದ್ರಿ ಸರ್. ನೀವು ನ್ಯೂಸ್ ಮಾಡಿದ್ಮೇಲೆ ಅದು ತಾವು ಇರ್ತತೆ ಸರ್, ಮಳೆನೂ ತಾವು ಇರುತ್ತೆ ಸರ್. ಸರ್ ನಾನು ಹಾಕಿದ್ದೇನಂದ್ರೆ ನನ್ನ ಜೊತೆ ಬಂದಿದ್ದವ್ರ ಹೆಸರು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವರು ಕನ್ನಡದ ಪ್ರತಿಷ್ಠಿತ ಸಿನಿಮಾ ಸಾಲ್ನಲ್ಲಿ ಇರೋರೆ, ದೊಡ್ಡವರು. ಅಂದ್ರೆ ಅವ್ರಿಗೊಂದು 45-50 ದಾಟರೋರು, 40 ದಾಟರು ಅಂತ ಹಿರಿಯರು, ಸಿನಿಮಾ ಕ್ಷೇತ್ರದ ದಿಗ್ಗಜರು. ಅವ್ರು ಊಟಕ್ಕೆ ಕರ್ಕೊಂಡೋದ್ರು. ನಮ್ಮ ಮನೆ ಊಟ ಬಿಟ್ಟು ಎಲ್ಲೂ ಮಾಡಲ್ಲ ಸರ್, ನನಗೆ ಆ ಥರ ಅಭ್ಯಾಸ ಇಲ್ಲ, ಪಾರ್ಟೀಸ್ ಎಲ್ಲ ಬರಲ್ಲ. ಊಟ ಮಾಡಕ್ಕೆ ಏನ್ ಕೂತ್ಕೊಂಡ ಪ್ರತಿಷ್ಠಿತ ಹೋಟ್ಲು, ಅಲ್ಲಿ ಅಂಕೂಗೆ ಒಂದಷ್ಟು ರೌಡಿಸಮ್ ಗಲಾಟೆ ಎಲ್ಲ ಮಾಡೋದು. ಅದಾದ್ಮೇಲೆ ಕೈ ಯಾವಾಗ ಮೂವ್ ಮಾಡೋದು ಅದಷ್ಟು ಕ್ಯಾಮ್ರಾ ಕ್ಯಾಪ್ಚರ್ ಆಗಿದೆ. ಅದಕ್ಕೆ ಏನ್ ಮಾಡ್ತೀರಾ ಪ್ರಥಮ ಅಂದ್ರೆ, ಸರ್ ನೀವೇನ್ ಹೇಳ್ತೀರಾ ಹೇಳಿ ಅಂದಾಗ, ಪ್ರಥಮ ಇದು ನಮಗೋಸ್ಕರ ಒಂದು ರಿಕ್ವೆಸ್ಟ್ ಸರ್, ದಯವಿಟ್ಟು ಇದನ್ನ ನೀವು ಹೋಟೆಲ್ ಹೆಸರು ಹೇಳದೇ ಇರ್ಬೋದಾದ್ರು. ನಮ್ಗೇನಿಲ್ಲ ಸರ್, ನಾವೇನು ಹೇಳಿ. ಸೊ ಅವರು ವಿಡಿಯೋ ಮತ್ತೆ ಯಾರು ಬಂದು ಗಲಾಟೆ ಮಾಡಿದ್ರು ಅದಷ್ಟು ತಗೊಂಡಿದ್ದಾರೆ. ಬಹುಶಃ ಈಗ ಒಂದು ಸ್ವಲ್ಪ ತಗೊಂಡು ಎಲ್ಲ ಆಗೋಗಿದೆ, ಎಲ್ಲವೂ ಆಗಿದೆ. 3ನೇ ಸಲ ಸೈಬರ್ ಕ್ರೈಮ್ ಇಷ್ಟೇ ಲಾಸ್ಟ್ ಸಲ ಆಗಿತ್ತಲ್ಲ, ಅಲ್ಲಿ ಅದು ಸೋಷಿಯಲ್ ಮೀಡಿಯಾ ಪ್ರತಿದಿನ ಬರ್ತಾನೆ ಇದೆ ಸರ್. ಏನ್ ಗೊತ್ತಾ, ನಿಮ್ ನೇರವಾಗಿ ಹೇಳ್ತೀನಿ ಕೇಳಿ, ಅಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಎಷ್ಟೋ ಜನ ಅರ್ಥನೇ ಮಾಡ್ಕೊಳ್ಳ ಸರ್. ನಮಗೆ ಸುದೀಪ್ ಸರ್ ಜೊತೆ ಒಂದು ರೀತಿಯ ಬಾಂಡಿಂಗ್ ಇದೆ, ಎಲ್ಲಾ ಕಲಾವಿದರು ನಮ್ಮವರೇ ಸರ್, ದರ್ಶನ್ ಸರ್ ಕೂಡ ನಮ್ಮವರು. ಬಟ್ ಏನು ಅಂದ್ರೆ ಅಲ್ಲೊಂದು ಸಂತಾಪ ಸಭೆ ನಡೀತಾ ಇತ್ತು, ಅದು ತುಂಬಾ ದೊಡ್ಡ ಕಾರ್ಯಕ್ರಮ. ಆ ಪ್ರೋಗ್ರಾಮ್ ಅಲ್ಲಿ ಎಲ್ರೂ ಒಂದು ಮನವಿ, ತಾಯಿ ಎಲ್ರಿಗೂ ತಾಯಿನೇ, ಸುದೀಪ್ ಸರ್ ಅವ್ರ ತಾಯಿ ಕೂಡ ನಮಗ್ ತಾಯಿ ಇದ್ದಂಗೆ, ನೀವೆಲ್ಲರೂ ಒಪ್ಕೊಳ್ಳೋದು. ಇವತ್ತು ಅವ್ರು ತೀರ್ಕೊಂಡಿದ್ದಾರೆ, ಆ ಸಾವು ಮುಗಿಸಿ ಬಂದಿವಿ, 1 ನಿಮಿಷ ಸಂತಾಪ ಹೇಳ್ಬೋದಾ ಅಂದ್ರೆ ಅಲ್ಲಿ ಎದ್ದಿಟ್ಕೊಂಡು ಸಂತಾಪ. ಮಿನಿಸ್ಟ್ರು MLA ಎಲ್ಲ ಇದ್ರು, ಒಂದು 20,000 ಜನ ನೋಡಿದ್ರು. ನಾನು ಕೇಳ್ಕೊಂಡ ತಕ್ಷಣ ಮಿನಿಸ್ಟ್ರು MLA ಎಲ್ಲರೂ ನಿಂತ್ಕೊಂಡು ಗೌರವ ತೋರಿಸ್ತಾ ಇದ್ರು. ತಕ್ಷಣ ಯಾರು ಸತ್ರ ನಮ್ಗೆ ಜೈ ಡಿ ಕೂಗಕ್ಕೆ ಶುರು ಮಾಡೋದು. ಆ ವಿಡಿಯೋ ಕೂಡ ಇತ್ತು, ನಾನು ಹಾಕಿದ್ದೆ ಅದೆಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ಬಿಡಿ ಇದೇನಾಗುತ್ತೆ, ಇನ್ಯಾವುದೋ ರಿಪೋರ್ಟ್ ಎಲ್ಲರೂ